ವೀರವನಿತೆ 2025 ಪ್ರಶಸ್ತಿಯನ್ನ ನೀಡಿ ನಮ್ಮ ಫ್ರೀಡಂ ಟಿವಿಯ ಮುಖ್ಯಸ್ಥರು ಎಲ್.ಎಂ. ನಾಗರಾಜ್ ಸರ್ ಅವರು ಹಾಗೆ IPS ಅಧಿಕಾರಿ ರೂಪಾ ಮೇಡಮ್ ಅವರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದಿಸಿ ಗೌರವಿಸಲಾಗ್ತಾ ಇದೆ. ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ನಾವು ಸನ್ಮಾನಿತರನ್ನ ಗೌರವಿಸಬೇಕಾಗಿದೆ, ಅಭಿನಂದಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳು ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. 300ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಅವರದೇ ಆದಂತ ನಟನೆಯ ಛಾಪನ್ನ ಮೂಡಿಸಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಹಿರಿಯ ಕಲಾವಿದಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಪ್ರಶಸ್ತಿನ ಕೊಡುವುದರ ಮುಖೇನ, ಅವಾರ್ಡ್ ಅನ್ನ ಕೊಡುವುದರ ಮುಖೇನ ಅವರಿಗೆ ಗೌರವವನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಅವಾರ್ಡ್ ಅನ್ನ ಕೊಡುವುದರ ಮುಖೇನ ಉಮಾಬಾಯಿ ಪ್ರಾಂಶುಪಾಲರು, PMS ಸ್ಕೂಲ್, ಬೆಠಲ್ಸೂರು. ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಿಂದ ನಿರಂತರವಾಗಿ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ. 2008ರಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನ ಆಗ್ತಾರೆ. ಅಮ್ಮ ಅಕಾಡೆಮಿ 2016ರಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಇವರು ಪುರಸ್ಕೃತ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಮ್ಯಾಮ್. ಪ್ರತಿಷ್ಠಿತ NCERT ಪ್ರಶಸ್ತಿಗೆ ಭಾಜನ ಆಗಿದ್ರು. ಶಿಕ್ಷಣ ಕ್ಷೇತ್ರಕ್ಕೆ ಶಾಂತಲಾ ಅವರು ನೀಡಿದ ಸೇವೆಯನ್ನ ಪರಿಗಣಿಸಿ ನಮ್ಮ ಫ್ರೀಡಂ ಟಿವಿ ಇವರಿಗೆ ವೀರವನಿತೆ ಅವಾರ್ಡ್ 2025 ನೀಡಿ ಗೌರವಿಸ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಚಪ್ಪಾಳೆ ಬಹುಶಃ ಇವರ ಮುಂದಿನ ಹಾದಿಗೆ ಸ್ಫೂರ್ತಿಯಾಗಬಹುದು. ಜೋರಾದ ಚಪ್ಪಾಳೆಯ ಮುಖೇನ ಇವರಿಗೆ ಶ್ಲಾಘಿಸಬೇಕು, ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಚಪ್ಪಾಳೆಯೇ ಇದೊಂದು ದೊಡ್ಡ ಸಾಕಷ್ಟು ಮಕ್ಕಳ ಹೃದಯಗಳನ್ನ ಗೆದ್ದು ಇವತ್ತು ಬದುಕನ್ನ ರೂಪಿಸಿರುವಂತ ಹಿರಿಮೆ ಗರಿಮೆ ಮೇಡಮ್ ಅವ್ರಿಗೆ ಸಲ್ಲುತ್ತೆ. ವಿಶೇಷವಾಗಿ ನಮ್ಮ ಫ್ರೀಡಂ ಟಿವಿಯ ನಾವು ನಿಮಗೆ ಹೇಳಿದ್ರೆ ತಪ್ಪಾಗುತ್ತೆ. ಬಹುಶಃ ಎಷ್ಟೋ ಕಡೆ ಇವರು ಮಾಡಿದಂತಹ ಸಾಧನೆ ಆಗಿರಬಹುದು, ಸಮಾಜ ಸೇವೆ ಆಗಿರುವುದು, ಗುರುತೇ ಬಂದಿಲ್ಲ. ಆದರೂ ಕೂಡ ಗುರುತನ್ನ ಅಪೇಕ್ಷಿಸದೆ ತಮ್ಮ ಸಮಾಜ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಇವಾಗಲೂ ಕೂಡ ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಫ್ರೀಡಂ ಟಿವಿ ವೀರವನಿತೆ ಅವಾರ್ಡ್ 2025 ನೀಡಿ ಗೌರವಿಸ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆ ಬಹುಶಃ ಇವರಿಗೆ ಸ್ಫೂರ್ತಿಯಾಗತ್ತೆ, ಮುಂದಿನ ಇವರ ಸಾಧನೆಗೆ ಹಾದಿಯಾಗತ್ತದೆ. ಮಾಡಿ ಎಲ್ರು ಕೂಡ